ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಈ ವಿಚಾರಣೆ ಮಂಗಳವಾರ ಮುಂದುವರಿಯುತ್ತೆ. ಮುಂದಿನ ವಿಚಾರಣೆಗೆ ಪ್ರಗತಿ ವರದಿ ಸಲ್ಲಿಕೆಗೆ ಸೂಚನೆ. ಮತ್ತಷ್ಟು ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾ ಇದೆ ಕೋರ್ಟ್. ಏನೆಲ್ಲ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಅದೆಲ್ಲ ಮಾಹಿತಿ ಕೊಡಿ ಅಂತ ಮುಂದಿನ ವಿಚಾರಣೆಗೆ ಪ್ರಗತಿ ವರದಿ ಸಲ್ಲಿಕೆಗೆ ಸೂಚನೆಯನ್ನು ನೀಡಲಾಗಿದೆ. ಮಂಗಳವಾರಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿರೋದು. ಜೂನ್ 10ಕ್ಕೆ ವಿಚಾರಣೆ ಮುಂದೂಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮುಂದೆ ಇನ್ನಷ್ಟು ಮಾಹಿತಿ ಕೊಡಿ ಕೋರ್ಟ್ ಹೇಳ್ತಾ ಇರೋದು. ಮತ್ತಷ್ಟು ಮಾಹಿತಿ ಕೊಡಿ. ಜೂನ್ 10ಕ್ಕೆ ಈ ವಿಚಾರಣೆ ಮುಂದುವರಿಯುತ್ತದೆ. ನೋಡಿ, ಹೈಕೋರ್ಟ್ ಏನೋ ಈಗ ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಆದ್ರೆ ಸತ್ಯ ಮಿಥ್ಯೆಗಳ ಚರ್ಚೆ ಆಗಬೇಕಾಗತ್ತೆ. ಅಂದ್ರೆ ನೀವು ಕಾರ್ಯಕ್ರಮವನ್ನ ಆಯೋಜಿಸಿದ್ರಿ, ನಿಮ್ಮ ಫೋಕಸ್ ಎಲ್ಲ ವಿಧಾನಸೌಧದ ಬಳಿ ಇತ್ತು. ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ಚಿನ್ನಸ್ವಾಮಿ ಕಡೆ ಇಲ್ಲ, ನಿಮ್ಮ ಫೋಕಸ್ ಚಿನ್ನಸ್ವಾಮಿ ಕಡೆ ಇಲ್ಲ. 2.5 ಲಕ್ಷ ಜನ ಸ್ವಾಮಿ ಬಂದಿರೋದು 20,000 ಅಲ್ಲ, 30,000 ಅಲ್ಲ, 2.5 ಲಕ್ಷ. ಬೇರೆ ಬೇರೆ ಜಿಲ್ಲೆಗಳಿಂದ ನಿಮಗೆ ಕಪ್ ಗೆದ್ದಾಗಿಂದ ಗೊತ್ತಿತ್ತು. ಆ ರಾತ್ರಿ ಸೆಲೆಬ್ರೇಷನ್ ನೋಡಿದಾಗ ನಿಮಗೆ ಗೊತ್ತಿತ್ತು ಏನಾಗುತ್ತೆ ಇವತ್ತು ಒಂದು ಪರೇಡ್ಗೆ ಜನ ಯಾವ ರೀತಿ ಆಗಮಿಸ್ತಾರೆ ಅಂತ. ಅದರ ಅಂದಾಜು ಕೂಡ ನಿಮಗಿತ್ತು. ವಿಧಾನಸೌಧದ ಮುಂದೆ ನಿಮಗೊಂದು LED ಸ್ಕ್ರೀನ್ ಹಾಕ್ತಾರೆ. ಜನ ಮೆಟ್ಟಲ್ಲಿ ಆಚೆ ಕಡೆ ಬಿಸಾಕ್ತಾ ಇದ್ದಾರೆ, ಚಪ್ಪಲಿ ಬಿಸಾಕ್ತಾ ಇದ್ದಾರೆ. ಜನ ರೀಪೀಸ್ ತಗೊಂಡು ಆಚೆ ಹಾಕ್ತಾ ಇದ್ದಾರೆ, ಕಲ್ಲಲ್ಲಿ ಹೊಡಿತಾ ಇದ್ದಾರೆ ಜನ. ಯಾಕೆ? ಅವ್ರಿಗೇನು ಕಾಣ್ತಾ ಇಲ್ಲ. ಅಂದ್ರೆ ಅಲ್ಲಿ ವ್ಯವಸ್ಥೆಯ ಕಂಪ್ಲೀಟ್ ಫೇಲ್ಯೂರ್. ಅಲ್ಲಿ ಒಂದು LED ಸ್ಕ್ರೀನ್ ಹಾಕ್ಸಿದ್ದೆ, ಎಡ ಮತ್ತೆ ಬಲ. ಅಲ್ಲಿ ಏನೆಲ್ಲ ಕಾಣಿಸ್ತಾ ಇದ್ದೋ ನೋಡ್ಕೊಂಡು ಕಣ್ತುಂಬ್ಕೊತಾ ಇದ್ರು, ಸುಮ್ಮನೆ ತಾಳ್ಮೆಯಿಂದ ನಿಂತ್ಕೋತಾ ಇದ್ರು. ಆಯ್ತಾ? ಸರಿಯಾದ ರೀತಿಯ ವ್ಯವಸ್ಥೆ ಮಾಡದೇ ಇದ್ದದ್ದೇ ಆ ಅಭಿಮಾನದ ತಾಳ್ಮೆಯ ಕಟ್ಟೆ ಒಡೆದಿರೋದು. ಹೌದು, ಅಂಧಾಭಿಮಾನ ಹೌದು, ನಾನಿಲ್ಲ ಅಂತ ಹೇಳಲ್ಲ. ಆ ಹುಚ್ಚು ಅಭಿಮಾನ ಬೇಡ. ಆದರೆ ವ್ಯವಸ್ಥೆ ಸರಿಯಾಗಿದ್ದರೆ ಅಭಿಮಾನವಾಗೇ ಇರ್ತಾ ಇತ್ತು. ವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಅಭಿಮಾನದ ತಾಳ್ಮೆಯ ಕಟ್ಟೆ ಒಡಿತು. ಇದು ನಿಜಕ್ಕೂ ಕೂಡ ಆಗಿದ್ದು. ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಈ ವಿಚಾರಣೆ ಮಂಗಳವಾರ ಮುಂದುವರಿಯುತ್ತೆ. ಮುಂದಿನ ವಿಚಾರಣೆಗೆ ಪ್ರಗತಿ ವರದಿ ಸಲ್ಲಿಕೆಗೆ ಸೂಚನೆ. ಮತ್ತಷ್ಟು ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾ ಇದೆ ಕೋರ್ಟ್. ಏನೆಲ್ಲ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಅದೆಲ್ಲ ಮಾಹಿತಿ ಕೊಡಿ ಅಂತ ಮುಂದಿನ ವಿಚಾರಣೆಗೆ ಪ್ರಗತಿ ವರದಿ ಸಲ್ಲಿಕೆಗೆ ಸೂಚನೆಯನ್ನು ನೀಡಲಾಗಿದೆ. ಮಂಗಳವಾರಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿರೋದು. ಜೂನ್ 10ಕ್ಕೆ ವಿಚಾರಣೆ ಮುಂದೂಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮುಂದೆ ಇನ್ನಷ್ಟು ಮಾಹಿತಿ ಕೊಡಿ ಕೋರ್ಟ್ ಹೇಳ್ತಾ ಇರೋದು. ಮತ್ತಷ್ಟು ಮಾಹಿತಿ ಕೊಡಿ. ಜೂನ್ 10ಕ್ಕೆ ಈ ವಿಚಾರಣೆ ಮುಂದುವರಿಯುತ್ತದೆ. ನೋಡಿ, ಹೈಕೋರ್ಟ್ ಏನೋ ಈಗ ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಆದ್ರೆ ಸತ್ಯ ಮಿಥ್ಯೆಗಳ ಚರ್ಚೆ ಆಗಬೇಕಾಗತ್ತೆ. ಅಂದ್ರೆ ನೀವು ಕಾರ್ಯಕ್ರಮವನ್ನ ಆಯೋಜಿಸಿದ್ರಿ, ನಿಮ್ಮ ಫೋಕಸ್ ಎಲ್ಲ ವಿಧಾನಸೌಧದ ಬಳಿ ಇತ್ತು. ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ಚಿನ್ನಸ್ವಾಮಿ ಕಡೆ ಇಲ್ಲ, ನಿಮ್ಮ ಫೋಕಸ್ ಚಿನ್ನಸ್ವಾಮಿ ಕಡೆ ಇಲ್ಲ. 2.5 ಲಕ್ಷ ಜನ ಸ್ವಾಮಿ ಬಂದಿರೋದು 20,000 ಅಲ್ಲ, 30,000 ಅಲ್ಲ, 2.5 ಲಕ್ಷ. ಬೇರೆ ಬೇರೆ ಜಿಲ್ಲೆಗಳಿಂದ ನಿಮಗೆ ಕಪ್ ಗೆದ್ದಾಗಿಂದ ಗೊತ್ತಿತ್ತು. ಆ ರಾತ್ರಿ ಸೆಲೆಬ್ರೇಷನ್ ನೋಡಿದಾಗ ನಿಮಗೆ ಗೊತ್ತಿತ್ತು ಏನಾಗುತ್ತೆ ಇವತ್ತು ಒಂದು ಪರೇಡ್ಗೆ ಜನ ಯಾವ ರೀತಿ ಆಗಮಿಸ್ತಾರೆ ಅಂತ. ಅದರ ಅಂದಾಜು ಕೂಡ ನಿಮಗಿತ್ತು. ವಿಧಾನಸೌಧದ ಮುಂದೆ ನಿಮಗೊಂದು LED ಸ್ಕ್ರೀನ್ ಹಾಕ್ತಾರೆ. ಜನ ಮೆಟ್ಟಲ್ಲಿ ಆಚೆ ಕಡೆ ಬಿಸಾಕ್ತಾ ಇದ್ದಾರೆ, ಚಪ್ಪಲಿ ಬಿಸಾಕ್ತಾ ಇದ್ದಾರೆ. ಜನ ರೀಪೀಸ್ ತಗೊಂಡು ಆಚೆ ಹಾಕ್ತಾ ಇದ್ದಾರೆ, ಕಲ್ಲಲ್ಲಿ ಹೊಡಿತಾ ಇದ್ದಾರೆ ಜನ. ಯಾಕೆ? ಅವ್ರಿಗೇನು ಕಾಣ್ತಾ ಇಲ್ಲ. ಅಂದ್ರೆ ಅಲ್ಲಿ ವ್ಯವಸ್ಥೆಯ ಕಂಪ್ಲೀಟ್ ಫೇಲ್ಯೂರ್. ಅಲ್ಲಿ ಒಂದು LED ಸ್ಕ್ರೀನ್ ಹಾಕ್ಸಿದ್ದೆ, ಎಡ ಮತ್ತೆ ಬಲ. ಅಲ್ಲಿ ಏನೆಲ್ಲ ಕಾಣಿಸ್ತಾ ಇದ್ದೋ ನೋಡ್ಕೊಂಡು ಕಣ್ತುಂಬ್ಕೊತಾ ಇದ್ರು, ಸುಮ್ಮನೆ ತಾಳ್ಮೆಯಿಂದ ನಿಂತ್ಕೋತಾ ಇದ್ರು. ಆಯ್ತಾ? ಸರಿಯಾದ ರೀತಿಯ ವ್ಯವಸ್ಥೆ ಮಾಡದೇ ಇದ್ದದ್ದೇ ಆ ಅಭಿಮಾನದ ತಾಳ್ಮೆಯ ಕಟ್ಟೆ ಒಡೆದಿರೋದು. ಹೌದು, ಅಂಧಾಭಿಮಾನ ಹೌದು, ನಾನಿಲ್ಲ ಅಂತ ಹೇಳಲ್ಲ. ಆ ಹುಚ್ಚು ಅಭಿಮಾನ ಬೇಡ. ಆದರೆ ವ್ಯವಸ್ಥೆ ಸರಿಯಾಗಿದ್ದರೆ ಅಭಿಮಾನವಾಗೇ ಇರ್ತಾ ಇತ್ತು. ವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಅಭಿಮಾನದ ತಾಳ್ಮೆಯ ಕಟ್ಟೆ ಒಡಿತು. ಇದು ನಿಜಕ್ಕೂ ಕೂಡ ಆಗಿದ್ದು.
ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಈ ವಿಚಾರಣೆ ಮಂಗಳವಾರ ಮುಂದುವರಿಯುತ್ತೆ. ಮುಂದಿನ ವಿಚಾರಣೆಗೆ ಪ್ರಗತಿ ವರದಿ ಸಲ್ಲಿಕೆಗೆ ಸೂಚನೆ. ಮತ್ತಷ್ಟು ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾ ಇದೆ ಕೋರ್ಟ್. ಏನೆಲ್ಲ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಅದೆಲ್ಲ ಮಾಹಿತಿ ಕೊಡಿ ಅಂತ. ಮುಂದಿನ ವಿಚಾರಣೆಗೆ ಪ್ರಗತಿ ವರದಿ ಸಲ್ಲಿಕೆಗೆ ಸೂಚನೆಯನ್ನು ನೀಡಲಾಗಿದೆ. ಮಂಗಳವಾರಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿರೋದು. ಜೂನ್ 10ಕ್ಕೆ ವಿಚಾರಣೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಮುಂದೆ ಇನ್ನಷ್ಟು ಮಾಹಿತಿ ಕೊಡಿ ಕೋರ್ಟ್ ಹೇಳ್ತಾ ಇರೋದು. ಮತ್ತಷ್ಟು ಮಾಹಿತಿ ಕೊಡಿ. ಜೂನ್ 10ಕ್ಕೆ ಈ ವಿಚಾರಣೆ ಮುಂದುವರಿಯುತ್ತದೆ. ನೋಡಿ, ಹೈಕೋರ್ಟ್ ಏನೋ ಈಗ ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಆದ್ರೆ ಸತ್ಯ ಮಿಥ್ಯೆಗಳ ಚರ್ಚೆ ಆಗಬೇಕಾಗತ್ತೆ. ಅಂದ್ರೆ ನೀವು ಕಾರ್ಯಕ್ರಮವನ್ನ ಆಯೋಜಿಸಿದ್ರಿ, ನಿಮ್ಮ ಫೋಕಸ್ ಎಲ್ಲ ವಿಧಾನಸೌಧದ ಬಳಿ ಇತ್ತು. ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ಚಿನ್ನಸ್ವಾಮಿ ಕಡೆ ಇಲ್ಲ, ನಿಮ್ಮ ಫೋಕಸ್ ಚಿನ್ನಸ್ವಾಮಿ ಕಡೆ ಇಲ್ಲ. 2.5 ಲಕ್ಷ ಜನ ಸ್ವಾಮಿ ಬಂದಿರೋದು 20,000 ಅಲ್ಲ, 30,000 ಅಲ್ಲ, 2.5 ಲಕ್ಷ. ಬೇರೆ ಬೇರೆ ಜಿಲ್ಲೆಗಳಿಂದ ನಿಮಗೆ ಕಪ್ ಗೆದ್ದಾಗಿಂದ ಗೊತ್ತಿತ್ತು. ಆ ರಾತ್ರಿ ಸೆಲೆಬ್ರೇಷನ್ ನೋಡಿದಾಗ ನಿಮಗೆ ಗೊತ್ತಿತ್ತು ಏನಾಗುತ್ತೆ ಇವತ್ತು ಒಂದು ಪರೇಡ್ಗೆ ಜನ ಯಾವ ರೀತಿ ಆಗಮಿಸ್ತಾರೆ ಅಂತ. ಅದರ ಅಂದಾಜು ಕೂಡ ನಿಮಗಿತ್ತು. ವಿಧಾನಸೌಧದ ಮುಂದೆ ನಿಮಗೊಂದು LED ಸ್ಕ್ರೀನ್ ಹಾಕ್ತಾರೆ. ಜನ ಮೆಟ್ಟಲ್ಲಿ ಆಚೆ ಕಡೆ ಬಿಸಾಕ್ತಾ ಇದ್ದಾರೆ, ಚಪ್ಪಲಿ ಬಿಸಾಕ್ತಾ ಇದ್ದಾರೆ. ಜನ ರೀಪೀಸ್ ತಗೊಂಡು ಆಚೆ ಹಾಕ್ತಾ ಇದ್ದಾರೆ, ಕಲ್ಲಲ್ಲಿ ಹೊಡಿತಾ ಇದ್ದಾರೆ ಜನ. ಯಾಕೆ? ಅವ್ರಿಗೇನು ಕಾಣ್ತಾ ಇಲ್ಲ. ಅಂದ್ರೆ ಅಲ್ಲಿ ವ್ಯವಸ್ಥೆಯ ಕಂಪ್ಲೀಟ್ ಫೇಲ್ಯೂರ್. ಅಲ್ಲಿ ಒಂದು LED ಸ್ಕ್ರೀನ್ ಹಾಕ್ಸಿದ್ದೆ, ಎಡ ಮತ್ತೆ ಬಲ, ಅಲ್ಲಿ ಏನೆಲ್ಲ ಕಾಣಿಸ್ತಾ ಇದ್ದು ನೋಡ್ಕೊಂಡು ಕಣ್ ತುಂಬ್ಕೊತಾ ಇದ್ರು, ಸುಮ್ಮನೆ ತಾಳ್ಮೆಯಿಂದ ನಿಂತ್ಕೋತಾ ಇದ್ರು. ಆಯ್ತಾ? ಸರಿಯಾದ ರೀತಿಯ ವ್ಯವಸ್ಥೆ ಮಾಡದೇ ಇದ್ದದ್ದೇ ಆ ಅಭಿಮಾನದ ತಾಳ್ಮೆಯ ಕಟ್ಟೆ ಒಡೆದಿರೋದು. ಹೌದು, ಅಂಧಾಭಿಮಾನ ಹೌದು, ನಾನಿಲ್ಲ ಅಂತ ಹೇಳಲ್ಲ. ಆ ಹುಚ್ಚು ಅಭಿಮಾನ ಬೇಡ. ಆದರೆ ವ್ಯವಸ್ಥೆ ಸರಿಯಾಗಿದ್ದರೆ ಅಭಿಮಾನವಾಗೇ ಇರ್ತಾ ಇತ್ತು. ವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಅಭಿಮಾನದ ತಾಳ್ಮೆಯ ಕಟ್ಟೆ ಒಡಿತು. ಇದು ನಿಜಕ್ಕೂ ಕೂಡ ಆಗಿದ್ದು. ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಈ ವಿಚಾರಣೆ ಮಂಗಳವಾರ ಮುಂದುವರಿಯುತ್ತೆ. ಮುಂದಿನ ವಿಚಾರಣೆಗೆ ಪ್ರಗತಿ ವರದಿ ಸಲ್ಲಿಕೆಗೆ ಸೂಚನೆ. ಮತ್ತಷ್ಟು ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾ ಇದೆ ಕೋರ್ಟ್. ಏನೆಲ್ಲ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಅದೆಲ್ಲ ಮಾಹಿತಿ ಕೊಡಿ ಅಂತ. ಮುಂದಿನ ವಿಚಾರಣೆಗೆ ಪ್ರಗತಿ ವರದಿ ಸಲ್ಲಿಕೆಗೆ ಸೂಚನೆಯನ್ನು ನೀಡಲಾಗಿದೆ. ಮಂಗಳವಾರಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿರೋದು. ಜೂನ್ 10ಕ್ಕೆ ವಿಚಾರಣೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಮುಂದೆ ಇನ್ನಷ್ಟು ಮಾಹಿತಿ ಕೊಡಿ ಕೋರ್ಟ್ ಹೇಳ್ತಾ ಇರೋದು. ಮತ್ತಷ್ಟು ಮಾಹಿತಿ ಕೊಡಿ. ಜೂನ್ 10ಕ್ಕೆ ಈ ವಿಚಾರಣೆ ಮುಂದುವರಿಯುತ್ತದೆ. ನೋಡಿ, ಹೈಕೋರ್ಟ್ ಏನೋ ಈಗ ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಆದ್ರೆ ಸತ್ಯ ಮಿಥ್ಯೆಗಳ ಚರ್ಚೆ ಆಗಬೇಕಾಗತ್ತೆ. ಅಂದ್ರೆ ನೀವು ಕಾರ್ಯಕ್ರಮವನ್ನ ಆಯೋಜಿಸಿದ್ರಿ, ನಿಮ್ಮ ಫೋಕಸ್ ಎಲ್ಲ ವಿಧಾನಸೌಧದ ಬಳಿ ಇತ್ತು. ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ಚಿನ್ನಸ್ವಾಮಿ ಕಡೆ ಇಲ್ಲ, ನಿಮ್ಮ ಫೋಕಸ್ ಚಿನ್ನಸ್ವಾಮಿ ಕಡೆ ಇಲ್ಲ. 2.5 ಲಕ್ಷ ಜನ ಸ್ವಾಮಿ ಬಂದಿರೋದು 20,000 ಅಲ್ಲ, 30,000 ಅಲ್ಲ, 2.5 ಲಕ್ಷ. ಬೇರೆ ಬೇರೆ ಜಿಲ್ಲೆಗಳಿಂದ ನಿಮಗೆ ಕಪ್ ಗೆದ್ದಾಗಿಂದ ಗೊತ್ತಿತ್ತು. ಆ ರಾತ್ರಿ ಸೆಲೆಬ್ರೇಷನ್ ನೋಡಿದಾಗ ನಿಮಗೆ ಗೊತ್ತಿತ್ತು ಏನಾಗುತ್ತೆ ಇವತ್ತು ಒಂದು ಪರೇಡ್ಗೆ ಜನ ಯಾವ ರೀತಿ ಆಗಮಿಸ್ತಾರೆ ಅಂತ. ಅದರ ಅಂದಾಜು ಕೂಡ ನಿಮಗಿತ್ತು. ವಿಧಾನಸೌಧದ ಮುಂದೆ ನಿಮಗೊಂದು LED ಸ್ಕ್ರೀನ್ ಹಾಕ್ತಾರೆ. ಜನ ಮೆಟ್ಟಲ್ಲಿ ಆಚೆ ಕಡೆ ಬಿಸಾಕ್ತಾ ಇದ್ದಾರೆ, ಚಪ್ಪಲಿ ಬಿಸಾಕ್ತಾ ಇದ್ದಾರೆ. ಜನ ರೀಪೀಸ್ ತಗೊಂಡು ಆಚೆ ಹಾಕ್ತಾ ಇದ್ದಾರೆ, ಕಲ್ಲಲ್ಲಿ ಹೊಡಿತಾ ಇದ್ದಾರೆ ಜನ. ಯಾಕೆ? ಅವ್ರಿಗೇನು ಕಾಣ್ತಾ ಇಲ್ಲ. ಅಂದ್ರೆ ಅಲ್ಲಿ ವ್ಯವಸ್ಥೆಯ ಕಂಪ್ಲೀಟ್ ಫೇಲ್ಯೂರ್. ಅಲ್ಲಿ ಒಂದು LED ಸ್ಕ್ರೀನ್ ಹಾಕ್ಸಿದ್ದೆ, ಎಡ ಮತ್ತೆ ಬಲ, ಅಲ್ಲಿ ಏನೆಲ್ಲ ಕಾಣಿಸ್ತಾ ಇದ್ದು ನೋಡ್ಕೊಂಡು ಕಣ್ ತುಂಬ್ಕೊತಾ ಇದ್ರು, ಸುಮ್ಮನೆ ತಾಳ್ಮೆಯಿಂದ ನಿಂತ್ಕೋತಾ ಇದ್ರು. ಆಯ್ತಾ? ಸರಿಯಾದ ರೀತಿಯ ವ್ಯವಸ್ಥೆ ಮಾಡದೇ ಇದ್ದದ್ದೇ ಆ ಅಭಿಮಾನದ ತಾಳ್ಮೆಯ ಕಟ್ಟೆ ಒಡೆದಿರೋದು. ಹೌದು, ಅಂಧಾಭಿಮಾನ ಹೌದು, ನಾನಿಲ್ಲ ಅಂತ ಹೇಳಲ್ಲ. ಆ ಹುಚ್ಚು ಅಭಿಮಾನ ಬೇಡ. ಆದರೆ ವ್ಯವಸ್ಥೆ ಸರಿಯಾಗಿದ್ದರೆ ಅಭಿಮಾನವಾಗೇ ಇರ್ತಾ ಇತ್ತು. ವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಅಭಿಮಾನದ ತಾಳ್ಮೆಯ ಕಟ್ಟೆ ಒಡಿತು. ಇದು ನಿಜಕ್ಕೂ ಕೂಡ ಆಗಿದ್ದು.